ಎಲ್ಲೆಡೆ ಖಾಸಗಿ ಶಾಲಾ ಕಾಲೇಜುಗಳ ಪ್ರಾಬಲ್ಯ ಹೆಚ್ಚಾಗಿದೆ. ಮಕ್ಕಳು ಪೋಷಕರು ಖಾಸಗಿ ಶಿಕ್ಷಣ ಸಂಸ್ಥೆಗಳ ವ್ಯಾಮೋಹಕ್ಕೆ ಒಳಗಾಗುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸುವುದು ಸವಾಲಿನ ಸಂಗತಿಯಾಗಿದೆ. ಇಲ್ಲೊಂದು 106 ವರ್ಷಗಳ ಸರ್ಕಾರಿ ಶಾಲೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೆಡ್ಡು ಹೊಡೆದು ನಿಂತಿದೆ. ಹಳೆಯ ವಿದ್ಯಾರ್ಥಿಗಳು ಈ ಶಾಲೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಳೆಯ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ಶಾಲೆಯ ಮೆರುಗು ಹೆಚ್ಚಿಸಿದೆ. ಇದರಿಂದಾಗಿ ಶಾಲಾ ಆವರಣದಲ್ಲಿ ಮಕ್ಕಳ ಕಲರವ ಜಾಸ್ತಿಯಾಗಿದೆ. ಸ್ವಾತಂತ್ರ್ಯ ಪೂರ್ವದ ಸರ್ಕಾರಿ ಶಾಲೆಗೆ ಹಳೆಯ ವಿದ್ಯಾರ್ಥಿಗಳೇ ಚಾಲಕ ಶಕ್ತಿಯಾಗಿದ್ದು, ಅಳಿವಿನ ಅಂಚಿಗೆ ಸರಿದಿದ್ದ ಶಾಲೆ ಇದೀಗ ಮರುಜೀವ ಪಡೆದಿದೆ. ಕುಣಿಗಲ್ ತಾಲೂಕಿನ ಹೇರೂರು ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗತವೈಭವಕ್ಕೆ ಮರಳಿದೆ. ಹಳೆಯ ವಿದ್ಯಾರ್ಥಿಗಳ ವಿದ್ಯಾಶಂಕರ ಸೇವಾ ಟ್ರಸ್ಟ್ನ ಸತತ ಪರಿಶ್ರಮದಿಂದ ಶಾಲೆ ಉಳಿದಿದೆ. 2 ವರ್ಷಗಳ ಹಿಂದೆ ಕೇವಲ 44 ಮಕ್ಕಳಿದ್ದ ಶಾಲೆಯಲ್ಲಿ ಈಗ 120 ಮಂದಿ ಕಲಿಯುತ್ತಿದ್ದಾರೆ. ಸಾವಿರದ 1921ರಲ್ಲಿ ಶಾಲೆ ಶುರುವಾಯಿತು. ದಶಕದ ಹಿಂದೆ ಸುಮಾರು 500ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಕಲಿಯುತ್ತಿದ್ದರು. ಕಳೆದ 5-6 ವರ್ಷಗಳಿಂದ ಶಾಲಾ ದಾಖಲಾತಿ ಪ್ರಮಾಣ ತೀವ್ರವಾಗಿ ಕುಸಿತ ಕಂಡಿತ್ತು. ಇದನ್ನು ಗಮನಿಸಿದ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಯನ್ನು ಮುಚ್ಚುವ ಬಗ್ಗೆಯೂ ಚಿಂತಿಸಿದ್ದರು. ಇದು ವಿದ್ಯಾರ್ಥಿಗಳನ್ನು ಆತಂಕಕ್ಕೆ ದೂಡಿತ್ತು. ಹೇಗಾದರೂ ಮಾಡಿ ಶಾಲೆ ಉಳಿಸಿಕೊಳ್ಳಬೇಕು ಎಂಬ ಅವರ ಹಂಬಲ ಪ್ರಯತ್ನ ಫಲ ನೀಡಿದೆ. ಮಕ್ಕಳ ಕೊರತೆ ಕಾರಣಕ್ಕೆ ಶಾಲೆ ಮುಚ್ಚಲು ಮುಂದಾಗಿದ್ದ ಅಧಿಕಾರಿಗಳೇ ಹೊಸ ಕಟ್ಟಡಗಳಿಗೆ ಚಾಲನೆ ಕೊಟ್ಟರು. ಈ ನಮ್ಮ ಏನು ಈ ಬಿಲ್ಡಿಂಗ್ ತಾವು ನೋಡ್ತಾ ಇದ್ದೀರಾ, ಇದು ಸುಮಾರು ಒಂದು 20 ಲಕ್ಷ ಖರ್ಚಾಗಿದೆ ಇದನ್ನು ರಿನೋವೇಷನ್ ಮಾಡಬೇಕು ಅಂತ. ಇದು ಸ್ವಾತಂತ್ರ್ಯ ಪೂರ್ವ ಶಾಲೆ. ಈ ಒಂದು ಬಿಲ್ಡಿಂಗ್ ಏನು ಈ ಸ್ಟ್ರಕ್ಚರ್ ಇದೆ, ಇದು ಸ್ವತಂತ್ರ ಪೂರ್ವ ಶಾಲೆ. ಅದನ್ನು ಹಾಗೆ ಉಳಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಕನಸು. ಅದಕ್ಕೋಸ್ಕರ ಒಂದು 20 ಲಕ್ಷ ಖರ್ಚು ಮಾಡಿ ನಾವು ಇದನ್ನು ರಿನೋವೇಷನ್ ಮಾಡಿ ಲಾಸ್ಟ್ ಮಂತ್ 7ನೇ ತಾರೀಕು ನಾವು ಇದನ್ನು ಉದ್ಘಾಟನೆ ಕೂಡ ಮಾಡಿದ್ದೀವಿ. ಅವರು ಮಮತಾಮಣಿ ಅವರು ಇದನ್ನು ಉದ್ಘಾಟನೆ ಮಾಡಿಕೊಟ್ರು. ಸುಮಾರು 25 ಲಕ್ಷ ವೆಚ್ಚದಲ್ಲಿ ಶಾಲೆಯ ಹೊಸ ಕಟ್ಟಡಗಳು ತಲೆ ಎತ್ತಿದವು. ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ಆರಂಭವಾಯಿತು. ಮೊದಲ ಬಾರಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೂ ನಾಂದಿ ಹಾಡಲಾಯಿತು. ಕುಡಿಯುವ ನೀರು, ಆಟದ ಮೈದಾನ, ಹೈಟೆಕ್ ಶೌಚಾಲಯ ಒಳಗೊಂಡಂತೆ ಅಗತ್ಯ ಸೌಲಭ್ಯ ಕಲ್ಪಿಸಲಾಯಿತು. ಇದರಿಂದ ಮಕ್ಕಳು, ಪೋಷಕರು ಮತ್ತು ಶಾಲೆಯ ಕಡೆಗೆ ಹೆಜ್ಜೆ ಹಾಕಿದರು. ನಮ್ಮ ಈ ಕಾನ್ಸೆಪ್ಟ್ ಏನಿದೆ ಇದು ಮೌಂಟೆಸರಿ ಬೇಸ್ ಅಂತಾರೆ. LKG UKG ಪ್ರೀ ಸ್ಕೂಲ್ಗಿಂತ ಒಂದು ವಿಭಿನ್ನವಾದ ಪ್ರಯತ್ನವನ್ನು ಮಾಡಿದ್ವಿ. ಇದಕ್ಕೆ ತನ್ನದೇ ಆದ ಒಂದು ರೀತಿಯಲ್ಲಿ ಕೆಲವು ಸಾಮಗ್ರಿಗಳು ಬೇಕಾಗತ್ತೆ, ಕಲಿಕಾ ಸಾಮಗ್ರಿಗಳು ಬೇಕಾಗತ್ತೆ. ಇದನ್ನು ನಾವು ಕಲಿಯುವುದರ ಮೂಲಕ ಆಟದ ಜೊತೆ ಅನ್ನೋ ಒಂದು ಕಾನ್ಸೆಪ್ಟಿಂದ ಬಂದಿರುವಂತಹ ಈ ಇದನ್ನು ನಾವು ಸುಮಾರು 4.5 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಇದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ತಂದಿದ್ದೀವಿ. ವಿಭಿನ್ನ ಮಾದರಿ ಎನ್ನುವಂತೆ LKG UKG ಬದಲಾಗಿ ಇಲ್ಲಿ ಮಾಂಟೆಸರಿ ಸ್ಕೂಲ್ ಆರಂಭಿಸಲಾಯಿತು. ಇದರಿಂದ ಮಕ್ಕಳ ದಾಖಲಾತಿ ಏರಿಕೆಯಾಯಿತು. ಸದ್ಯ 40 ಮಕ್ಕಳು ಮಾಂಟೆಸರಿ ಸ್ಕೂಲ್ಗೆ ಪ್ರವೇಶಾತಿ ಪಡೆದಿದ್ದಾರೆ. ಹಳೆಯ ವಿದ್ಯಾರ್ಥಿಗಳ ಟ್ರಸ್ಟ್ ಇದರ ನಿರ್ವಹಣೆ ನೋಡಿಕೊಳ್ಳುತ್ತಿದೆ. ಶಿಕ್ಷಕರಿಗೆ ಸಂಬಳ, ಮಕ್ಕಳ ಸಾರಿಗೆ, ಬಟ್ಟೆ ಸೇರಿ ಎಲ್ಲವನ್ನು ಟ್ರಸ್ಟ್ ಭರಿಸುತ್ತಿದೆ. ಸರ್ಕಾರಿ ಶಾಲೆಯ ದಾಖಲಾತಿ ಉತ್ತಮಪಡಿಸಲಿಕ್ಕೆ ಒಂದು ಮಾರ್ಗದರ್ಶನವಾಯಿತು. ಹಾಗೆ ಈ ಶಾಲೆಯಲ್ಲಿ ಓದಿದಂತಹ ಹಳೆ ವಿದ್ಯಾರ್ಥಿಗಳು ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಪ್ರಮುಖ ಸ್ಥಾನಗಳಲ್ಲಿ ಸೇವೆಯನ್ನು ಮಾಡುತ್ತಿದ್ದು, ಈ ಒಂದು ಶಾಲೆಯ ಒಂದು ಕೀರ್ತಿಯನ್ನು ಹೆಚ್ಚಿಸಿದ್ದು, ಈ ಶಾಲೆ ಇವತ್ತಿನವರೆಗೂ ಸಹ ಉತ್ತಮವಾದಂತಹ ಹೇರೂರು ಶಾಲೆ ಎಂಬ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇತ್ತೀಚೆಗೆ ಏನಂತಂದರೆ ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ಬೇಕು. ಈ ಸಂಸ್ಥೆಗಳಿಗೆ ಈ ಶಾಲೆ ಉಳಿಸ್ಬೇಕು ಅಂತಂದರೆ ಒಂದು ಸಾರಿಗೆ ವ್ಯವಸ್ಥೆಯನ್ನು ಸತ ಸರ್ಕಾರದ ವತಿಯಿಂದಲೇ ನಮಗೆ ಮಾಡಿಕೊಟ್ರೆ ತುಂಬ ಉತ್ತಮ. ಅಕ್ಕಪಕ್ಕ ಗ್ರಾಮದಲ್ಲಿರುವಂಥ ಬಡ ಮಕ್ಕಳುಗಳು ಬಂದು ಈ ವ್ಯಾಸಂಗ ಮಾಡೋಕ್ಕೆ ಅನುಕೂಲ ಆಗ್ತದೆ. ಮಾಂಟೆಸರಿಯಲ್ಲಿ 2 ಕಾಯಂ ಶಿಕ್ಷಕರು, 2 ಅತಿಥಿ ಶಿಕ್ಷಕರು, 1 ಕೆಲಸಗಾರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಟ್ರಸ್ಟ್ ವತಿಯಿಂದಲೇ ಸಂಬಳ ಪಾವತಿಸಲಾಗುತ್ತಿದೆ. ಶಾಲೆಗೆ ಮಕ್ಕಳನ್ನು ಕರೆತರಲು ಆಟೋ ವ್ಯವಸ್ಥೆ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಬಸ್ ಕಲ್ಪಿಸುವ ಯೋಜನೆಯೂ ರೂಪಿಸಲಾಗಿದೆ. ಮಾಂಟೆಸರಿಯಲ್ಲಿ ಮಕ್ಕಳು ಹ್ಯಾಂಡ್ಸ್ ಆನ್ ಲರ್ನಿಂಗಲ್ಲಿ ಕಲಿತಾ ಇದ್ದಾರೆ. ಅವರು ಮುಟ್ಟಿ ಫೀಲ್ ಮಾಡಿ ಮತ್ತು ಕಾಂಕ್ರೀಟ್ ಲರ್ನಿಂಗ್ ಆಗ್ತಾ ಇದೆ ಇಲ್ಲಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಕ್ಕಳು ಕಲಿತಾರೆ. ಮಾಂಟೆಸರಿಯಲ್ಲಿ ಬೇರೆ ಮೆಥಡ್ಗಿನ್ನ ಇನ್ನು ಮುಖ್ಯವಾಗಿ ಏನು ಅವರು ಬೇಸಿಕ್ಕಾಗಿ ಏನು ಬೇಕು ಅದ್ರ ಬಗ್ಗೆ ಕಲಿಯೋದಕ್ಕೆ ಹೆಚ್ಚು ಅನುಕೂಲ ಆಗ್ತಾ ಇದೆ ಮಾಂಟೆಸರಿಯಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲು ಯಾಚ್ಕರ್ತಲ್ಲಿ ಓದ್ತಿದ್ದೆ, ಇವಾಗ 6th ಬಂದು ಜಾಯ್ನ್ ಆಗಿದ್ದೀನಿ. ನಮ್ಮ ಸ್ಕೂಲಲ್ಲೆಲ್ಲ ಚೆನ್ನಾಗಿದೆ. ಕಂಪ್ಯೂಟರ್ ರೂಮ್ ಇದೆ, ಆಟದ ಮೈದಾನಗಳಿವೆ, ಚೆನ್ನಾಗಿ ಪಾಠನೂ ಮಾಡ್ತಾರೆ, ಊಟದ ವ್ಯವಸ್ಥೆಗಳು ಇವೆ. ಮಾಂಟೆಸರಿಯಿಂದ ಹಿಡಿದು 7ನೇ ತರಗತಿ ತನಕ ಇಲ್ಲಿ ಶಿಕ್ಷಣ ಪಡೆಯಬಹುದು. ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ತರಲು ಗ್ರಾಮಸ್ಥರು, ಶಾಲೆಯ ಹಳೆ ವಿದ್ಯಾರ್ಥಿಗಳು ಶ್ರಮಿಸುತ್ತಿದ್ದಾರೆ. ವಿದ್ಯಾಶಂಕರ ಸೇವಾ ಟ್ರಸ್ಟ್ನ ಕಾರ್ಯ ಹಲವರಿಗೆ ಸ್ಫೂರ್ತಿಯಾಗಿದೆ.
ಈ ಶಾಲೆಯ ಹಳೆ ವಿದ್ಯಾರ್ಥಿಗಳ ಪ್ರಯತ್ನಕ್ಕೆ ಸರ್ಕಾರದ ಸಹಕಾರವೂ ಬೇಕಾಗಿದೆ. ಎಲ್ಲ ಅಂದುಕೊಂಡಂತಾದರೆ ಕುಣಿಗಲ್ನ ಸರ್ಕಾರಿ ಹೇರೂರು ಶಾಲೆ ತುಮಕೂರು ಜಿಲ್ಲೆಗೆ ಮಾದರಿಯಾಗಿ ರೂಪುಗೊಳ್ಳಲಿದೆ.